ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ ಇಂದು ನಡೆದಂತಹ ಅಂದರೆ 5/3/2026ರ ಇತಿಹಾಸ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ಇದೇ ರೀತಿಯಾಗಿ ಉತ್ತರಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಭಾಗ ಎನಲ್ಲಿ ಇರುವಂತಹದ್ದು ಪ್ರತಿಪಾದನೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಎನ್ನುವಂತಹದ್ದು. ಹಾಗೆ ಕಾರಣ ಆರ್, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ, ಏಕೆಂದರೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದಂತಹ ಒಂದು ವಿವರಣೆಯಾಗಿದೆ. ಇನ್ನು ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ಬಿಟ್ಟು ಹೇಳಿಕೆ ನೀಡಿದಂತಹವರು ಪರ್ಸಿ ಬ್ರೌನ್ರವರು. ಬಹುಮನಿ ಸುಲ್ತಾನರ ಮೊದಲ ಒಂದು ರಾಜಧಾನಿ ಗುಲ್ಬರ್ಗವಾಗಿತ್ತು. ಇನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಟ್ಟಂತಹ ದಿವಾನರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಜಯ ಭಾರತ ಜನನಿಯ ತನುಜಾತೆ ಅನ್ನುವಂತಹ ಒಂದು ಪದ್ಯವನ್ನು ಬರೆದಂತಹವರು ಅಂದರೆ ಕುವೆಂಪು. ಹಾಗೆ ಮುಂದಿನದನ್ನು ನೋಡೋಣ. ಬಿಟ್ಟಿರುವಂತಹ ಸ್ಥಳಗಳಲ್ಲಿ ಸರಿಯಾದಂತಹ ಪದಗಳನ್ನು ತುಂಬುವಂಥದ್ದು. ಅಶ್ವಘೋಷ ರಚಿಸಿದಂತಹ ಒಂದು ಕೃತಿ ಅಂದರೆ ಬುದ್ಧ ಚರಿತ. ಇನ್ನು ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ ಅಂತಂದರೆ ಸ್ಥಳ. ಇನ್ನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು ಅಂದರೆ ಕೃಷ್ಣದೇವರಾಯ. ನೋಡಿ, ಇದು ಈಸಿಯಾಗಿರುವಂತಹ ಪ್ರಶ್ನೆಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸು. 9th ಡ್ಯಾಶ್ ಶಂಕರಾಚಾರ್ಯರ ಒಂದು ಸಿದ್ಧಾಂತವಾಗಿದೆ ಅಂದರೆ ಅದ್ವೈತ ಸಿದ್ಧಾಂತ. ಇನ್ನು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಸರ್ಜೆಂಟನನ್ನು ಕೊಂದಂತಹವರು ಯಾರು ಅಂದರೆ ಮಂಗಲ್ ದೇಶಪಾಂಡೆ ಅವರು. ಇನ್ನು ಮುಂದಿನದು ಹೊಂದಿಸಿ ಬರೆಯಿರಿ. ಜಾನ್ ಮಾರ್ಷಲ್ ಅನ್ನುವಂತಹವರು ಸಿಂಧೂ ನಾಗರಿಕತೆಯ ಸಂಶೋಧನೆಯನ್ನು ಮಾಡ್ತಾರೆ. ಇನ್ನು ಚಾಮುಂಡರಾಯ ಗೊಮ್ಮಟೇಶ್ವರ ವಿಗ್ರಹವನ್ನು ಒಂದು ಪ್ರತಿಷ್ಠಾಪಿಸ್ತಾರೆ. ಇನ್ನು ಮಹಮ್ಮದ್ ಗವಾನ್ ಮದ್ರಾಸವನ್ನು ನಿರ್ಮಿಸ್ತಾರೆ. ಇನ್ನು ಬಸವೇಶ್ವರರು ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ನಂಬಿಕೆಯನ್ನು ಹೊಂದಿದಂತಹವರು. ಇನ್ನು ಮಿರ್ಜಾ ಇಸ್ಮಾಯಿಲ್ರವರು ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಅವರು ಸ್ಥಾಪಿಸ್ತಾರೆ. ಇನ್ನು ಮುಂದಿನದು 1 ಅಂಕದ ಪ್ರಶ್ನೋತ್ತರಗಳು. ಕನ್ನಡದ ಆದಿಕವಿ ಅಂತ ಹೇಳ್ಬಿಟ್ಟು ಪಂಪನಿಗೆ ಕರೆಯಲಾಗುತ್ತೆ. ಇನ್ನು ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದಂತಹ ಮಹಿಳೆಯ ಹೆಸರು ಒನಕೆ ಓಬವ್ವ. ಕಬೀರರು ರಚಿಸಿದಂತಹ ಭಕ್ತಿಗೀತಗಳು ಯಾವ ಪ್ರಕಾರದಲ್ಲಿವೆ ಅಂದರೆ ಅದು ದೋಹ. ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂದರೆ ಅದು ವಾಸ್ಕೋಡಗಾಮ. ಇನ್ನು ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ದಾದಾಬಾಯಿ ನವರೋಜಿ ಅವರು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತದ 2 ಇತರ ಹೆಸರುಗಳನ್ನು ಬರೆಯಿರಿ ಅಂತ ಇದೆ. ಅದು ಇಂಡಿಯಾ ಅಂತ ಬರಿಬೋದು, ಹಿಂದೂಸ್ತಾನ್ ಅಂತ ಬರಿಬೋದು, ಜಂಬೂ ದ್ವೀಪ, ಭರತಖಂಡ ಅಂತ ಕೂಡ ಹೇಳ್ಬೋದು. ಇನ್ನು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂದರೆ ಅದು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಹಬ್ಬಿತ್ತು. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ ಅಂತ ಹೇಳ್ಬಿಟ್ಟು. ಹೀಗಾಗಿ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾ ಅಂತ ಹೇಳ್ಬಿಟ್ಟು ಅಥವಾ ಹೊಸ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸಿಂಧೂ ನಾಗರಿಕತೆಯ ಯಾವುದಾದ್ರೂ 2 ನಗರಗಳನ್ನು ಬರೆಯಿರಿ ಅಂತ ಕೇಳಿದರೆ ಹರಪ್ಪ, ಮಹೇಂಜೋದಾರೋ, ಕಾಲಿಬಂಗನ್ನುಗಳನ್ನು ಕೂಡ ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಯಾವುದಾದ್ರೂ 2 ಬರೆದ್ರೆ ಕೂಡ ಸಾಕಾಗುತ್ತೆ. ಇನ್ನು ಸಂಗಮ್ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಶಿಲಪ್ಪದಿಗಾರಂ ಮತ್ತು ಮಣಿಮೆ ಕಲೈ, ಹಾಗೆ ತಿರುಕುರುಳ್ ಅನ್ನುವಂತಹದ್ದು. ಇನ್ನು ಶಿವಾಜಿಯ ತಂದೆ ತಾಯಿಯ ಹೆಸರನ್ನು ನೋಡಿದ್ರೆ ಶಹಾಜಿ ಭೋಸ್ಲೆ ಹಾಗೆ ತಾಯಿ ಜೀಜಾಬಾಯಿ ಅವರು. ಹಾಗೆ ಮುಂದಿನದು ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ ಅನ್ನುವಂತಹದ್ದು. ನೋಡಿ, ಶಿವಪ್ಪ ನಾಯಕ ಅನ್ನುವಂತಹವರು ಕೆಳದಿಯ ಒಬ್ಬ ಅರಸನಾಗಿದ್ದ. ಈತ ತನ್ನ ಕಂದಾಯ ಪದ್ಧತಿಗೆ ಪ್ರಸಿದ್ಧಿ ಆಗಿರ್ತಾನೆ ಇವನು ಅಂತ ಹೇಳಲಾಗಿದೆ. ಇನ್ನು 25ನೆಯ ಪ್ರಶ್ನೆ. ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ ರಾಮಾನುಜಾಚಾರ್ಯರು 1017ರಲ್ಲಿ ತಮಿಳುನಾಡಿನಲ್ಲಿ ಅವರು ತಮಿಳುನಾಡಿನ ಪೆರಂಬೂರಿನಲ್ಲಿ ಜನಿಸ್ತಾರೆ. ಇನ್ನು ಚಿಸ್ತಿ ಪಂಥದ 2 ಪ್ರಮುಖ ಸಂತರನ್ನು ಹೆಸರಿಸಿ ಅಂತ ಕೇಳಿದರೆ ಶೇಖ್ ಸಲೀಂ ಚಿಸ್ತಿ ಹಾಗೆ ಶೇಖ್
ವೈಜುನುದ್ದೀನ್ ಚಿಸ್ತಿ ಅನ್ನುವಂತಹದ್ದು. ಹಾಗೆ ಮುಂದಿನದು ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ ಎಂದವರು ಯಾರು ಅಂತಂದರೆ ಅದು ಭಾರತೀಯ ರಾಜರುಗಳಿಗೆ, ಅದರಲ್ಲಿಯೂ ಗಂಡು ಸಂತಾನ ಇಲ್ಲದೇ ಇದ್ದಾಗ ಆ ದತ್ತುಪುತ್ರರನ್ನು ಸ್ವೀಕರಿಸಲು ಅವಕಾಶ ಇರಲಿಲ್ಲ. ಹೀಗಾಗಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ ಅಂತ ಹೇಳ್ಬಿಟ್ಟು ಅದನ್ನು ಕರೆಯಲಾಗುತ್ತೆ. ಇನ್ನು ಯಾರಾದರೂ ಇಬ್ಬರು ತೀವ್ರಗಾಮಿಗಳ ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಹಾಗೆ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್ರವರು. ಹಾಗೆ ಮುಂದಿನದು ರಾಜ್ಯಗಳ ಪುನರ್ರಚನೆಗೆ ರಚಿಸಲಾದಂತಹ ಯಾವುದಾದರೂ 2 ಸಮಿತಿಗಳು ಅಂತ ಕೇಳಿದರೆ ಅದು JVP ಸಮಿತಿ ಮತ್ತು ಫಜಲ್ ಅಲಿ ಆಯೋಗ. ಇಷ್ಟು. ಇನ್ನು 30ನೆಯ ಪ್ರಶ್ನೆಗಳು 15ರಿಂದ 20 ವಾಕ್ಯದಲ್ಲಿ ಉತ್ತರಿಸುವಂತಹ ಒಂದು ಪ್ರಶ್ನೋತ್ತರಗಳು. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸುವಂಥದ್ದು, ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ ನೀತಿಗಳನ್ನು ವಿವರಿಸುವಂಥದ್ದು, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ನೋಡಿ, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಕೊಟ್ಟಿದೆ 5 ಅಂಕಗಳಲ್ಲಿ. ಅವುಗಳಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೋತ್ತರಗಳು 4 ಪ್ರಶ್ನೆಗಳು ಕೂಡ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದೆ, ಅವುಗಳು ಕೂಡ ಬಂದಿದೆ. ಇನ್ನು ಇಲ್ಲಿಯೂ ಕೂಡ ಅಷ್ಟೇ 10 ಅಂಕಗಳಿಗೆ ಸಂಬಂಧಿಸಿದಂತೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಕೊಟ್ಟಿದ್ದೇನೆ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ, ವಿಶ್ಲೇಷಿಸಿ ಎನ್ನುವಂತಹದ್ದು. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವರ್ಣಿಸಿ ಎನ್ನುವಂಥದ್ದು. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅನ್ನುವಂಥದ್ದು. ಯಾರೆಲ್ಲ ನಾನು ಕೊಟ್ಟಂತಹ 10 ಅಂಕ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಅಲ್ಲಿ ಇರುವಂತಹ ಎಲ್ಲವುಗಳನ್ನು ಉತ್ತರಿಸಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು. ಮೈಸೂರು ಬ್ಯಾಂಕಿನ ಸ್ಥಾಪನೆ ಇರ್ಬೋದು, ವುಡನ ವರದಿ ಜಾರಿಗೆ ಆದಂಥದ್ದು, ಶಕಯುಗ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಇಲ್ಲಿ ಬರುವಂಥದ್ರಲ್ಲಿ ಮೊದಲನೇದಾಗಿ ಬರುವಂಥದ್ದು ಶಕಯುಗ ಪ್ರಾರಂಭವಾಗುತ್ತೆ. ಅದಾದ ನಂತರ ವಿಜಯನಗರದ ಸ್ಥಾಪನೆಯಾಗುತ್ತೆ ಮತ್ತು ಅದಾದ ನಂತರ ವುಡನ ವರದಿ ಆಗುತ್ತೆ. ಇನ್ನು ಕೊನೆಯದಾಗಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆಗಿರುವಂತಹದ್ದು. ಹಾಗೆ ನಿಮಗೆ ಒದಗಿಸಿರುವಂತಹ ಭಾರತದ ಭೂಪಟದಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವಂಥದ್ದನ್ನು ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಇಷ್ಟು ನಿಮ್ಮ ಒಂದು 5 ಮಾರ್ಚ್ 2026 ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ನೀವು ಕೂಡ ಇದೇ ರೀತಿಯಾಗಿ ಉತ್ತರವನ್ನು ಬರೆದಿದ್ದೀರಾ, ಹಾಗೆ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅಂತ ಒಂದು ಭಾವನೆ ನನ್ನದು. ಥ್ಯಾಂಕ್ ಯು.